श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 69 ಜೆ ಪ್ರಜ್ಞಾ ಆತುಲಿ ಕಡೆ ನ ಸಮಾತಿ ಬಾಹೇರಿ ಓಸಡೆ ವಸಂತಿ ಪದ್ಮಖಂಡೆ ಧೃತಿ ಜೈಸಿ। ವಸಂತ ಋತುವಿನ ಕಮಲದಲ್ಲಿ ಯಾವ ರೀತಿಯಾಗೆ ಹಿಡಿಸದೆ ಹೊರಗೆ ಬೀಳುವುದು ಸುಗಂಧ ವಿಶೇಷವಾಗೆ, ಅದರಂತೆ ಬುದ್ಧಿಯು ಅಂತಃಕರಣದೊಳಗೆ ಸುಗಂಧ ಹೊರಸೂಸುವುದು। ವಸಂತ ಋತುವಿನಲ್ಲಿ ಅರಳಿರುವ ಕಮಲದಲ್ಲಿ ಯಾವ ರೀತಿಯಾಗಿ ಸುಗಂಧವು ಕಮಲದಲ್ಲಿ ಹಿಡಿಸದೆ ಹೊರಸೂಸುವುದು, ಅದರಂತೆ ಬುದ್ಧಿಯ ಸುಗಂಧವು ಅಂತಃಕರಣದೊಳಗಿನಿಂದ ಹೊರಸೂಸುವುದು। ಸರ್ವೇಂದ್ರಿಯಾಚ ಆಂಗಣಿ ವಿವೇಕಕರಿ ರಾಬಣಿ ಸಾಚಚಿ ಕರಚರಣಿ ಓತಿ ಡೋಳೆ। ಸರ್ವೇಂದ್ರಿಯಗಳ ಅಂಗಳದಲ್ಲಿ ವಿವೇಕವೇ ಆದರೆ ಕಾವಲುಗಾರ ಅಲ್ಲಿ, ನಿಜವಾಗಿಯೂ ಕರಚರಣಗಳಲ್ಲಿ ಕಣ್ಣು ಬರುವವು। ಸರ್ವ ಇಂದ್ರಿಯಗಳ ಅಂಗಳದಲ್ಲಿ ವಿವೇಕವೇ ಕಾವಲುಗಾರನಾಗಿ ನಿಂತರೆ ಆಗ ಕರ್ಮೇಂದ್ರಿಯಗಳಾದರೂ ಕೂಡ ಅವುಗಳೇ ನಿಜವಾಗಿಯೂ ಉಚಿತ ಅನುಚಿತಗಳನ್ನು ನೋಡುವ ಕಣ್ಣುಗಳೇ ಪ್ರಾಪ್ತವಾಗುವವು। ರಾಜಹಂಸ ಪುಢೆ ಚಾಚೂಚೆ ಆಗರಡೆ ತೋಡಿ ಜೇವಿ ಝಗಡೆ ಕ್ಷೀರ ನೀರಾಚೆ। ರಾಜಹಂಸ ತನ್ನ ಮುಂದಿಡಲಾದದ್ದನ್ನು ಹಾಲು ನೀರಿನ ಮಿಶ್ರಣವನ್ನು ವಿಭಾಗಗೊಳಿಸುವುದನ್ನು ತನ್ನ ಚುಂಚಿನಿಂದ, ರಾಜಹಂಸವು ತನ್ನ ಮುಂದಿಟ್ಟ ಹಾಲು ನೀರಿನ ಮಿಶ್ರಣದಲ್ಲಿ ತನ್ನ ಚುಂಚಿನಿಂದ ಆ ಮಿಶ್ರಣವನ್ನು ವಿಭಾಜಿಸಿ ಅದರಲ್ಲಿಂದ ಹಾಲನ್ನು ಮಾತ್ರ ಕುಡಿಯುವುದು। ಸದ್ಗುರುನಾಥ ಮಹಾರಾಜ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।